బస్ స్టాండ్ పోలే నీళ్ళకి సార్ అదనిగా పోయి ఆటో పట్టుకొని పోయి పాపం నీళ్ళు ఎత్తుకోవడం వాళ్ళ ಪಾಪ ಮುಸ್ಲೋళ్ళు. ಗೌರಿಬಿದನೂರು ತಾಲೂಕಿನ ವಾಟದಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರ ಕುಡಿಯುವ ನೀರಿಗಾಗಿ ಲಕ್ಷಾಂತರ ರುಗಳನ್ನು ವೆಚ್ಚಿಸಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಮಾರು 8 ತಿಂಗಳ ಹಿಂದೆಯೇ ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದ್ದು ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ರು. ಘಟಕ ನಿರ್ಮಾಣಕ್ಕೆ ಅನುದಾನ ಒದಗಿಸದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರಾಗಲಿ ಜನಪ್ರತಿನಿಧಿಗಳಾಗಲಿ ಘಟಕದ ಸ್ಥಿತಿಗತಿಯನ್ನ ಅರಿತು ಸರಿಪಡಿಸಲು ಯಾರೂ ಮುಂದಾಗಿಲ್ಲ. ಪಂಚಾಯಿತಿ ಕಡೆಯಿಂದ ಯಾವುದೇ ಸ್ಪಂದನೆ ಇಲ್ಲ ಎಂದು ಗ್ರಾಮಸ್ಥರು ಪಿಡಿಒ ಕಾರ್ಯವೈಖರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ 2 ಕಿಲೋಮೀಟರ್ ದೂರ ಹೋಗುವ ಪರಿಸ್ಥಿತಿ ಎದುರಾಗಿದ್ದು ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದೆ. ಹಲವು ಬಾರಿ ಪಂಚಾಯಿತಿಯ ಮುಂದೆ ಸಿಪಿಎಂ ಮತ್ತು ಗ್ರಾಮಸ್ಥರು ಧರಣಿ ಹಮ್ಮಿಕೊಳ್ಳಲಾಗಿದೆ. ಆದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಬಹುತೇಕರು ಕೂಲಿ ಕಾರ್ಮಿಕರಿದ್ದು ಪ್ರತಿದಿನ ಬೆಳಗ್ಗೆಯೇ ವ್ಯವಸಾಯ ಕೆಲಸಕ್ಕೆ ಹೊರಟು ಹೋದರೆ ಮನೆಯಲ್ಲಿ ವೃದ್ಧರು, ಅಂಗವಿಕಲರು, ವಿದ್ಯಾರ್ಥಿಗಳು ಮತ್ತು ಚಿಕ್ಕ ಮಕ್ಕಳು ಮಾತ್ರ ಉಳಿತಾರೆ. ಇವರಿಗೆ ಕುಡಿಯಲು ಶುದ್ಧ ನೀರು ಸಿಗದೆ ಕೆಲವರು ಅನಿವಾರ್ಯವಾಗಿ ಅವರಿಗೆ ಲಭ್ಯವಿರುವ ಶುದ್ಧೀಕರಿಸದ ನೀರನ್ನೇ ಕುಡಿಯುತ್ತಿದ್ದು ಇದು ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುವ ಆತಂಕ ಎದುರಾಗಿದೆ ಎಂದು ಸಿಪಿಎಂ ಮುಖಂಡ ರವಿಕುಮಾರ್ ಹೇಳಿದ್ದಾರೆ. ವಾಡಸಳ್ಳಿಯಲ್ಲಿ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ 3 ಇದೆ. 3ರಲ್ಲೇ ಒಂದೇ ಕೆಲಸ ಮಾಡ್ತಾ ಇರೋದು ಬಸ್ ಸ್ಟ್ಯಾಂಡಲ್ಲಿ. ಇದುವರೆಗೂ ನಾವು 9 ತಿಂಗಳಿಂದ ಸೆಪ್ಟೆಂಬರಲ್ಲಿ ಒಂದು ಪ್ರತಿಭಟನೆ ಮಾಡಿದೆ ಪಂಚಾಯತ್ ಎದುರುಗಡೆ. ಮಾನ್ಯ ಪಂಚಾಯತ್ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಪಿಡಿ ಅವರಿಗೆ ಮನವಿ ಮಾಡಿದ್ವಿ. 3 ತಿಂಗಳಿಂದ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಸುಮಾರು ಅಂದರೆ ಒಂದು 5ರಿಂದ 6 ಸಾವಿರ ಜನ ಪಂಚಾಯತಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ. ದಿನನಿತ್ಯ ಬಳಸುವಂಥ ನೀರಿಗೆ ಹಾಹಾಕಾರವಾಗಿದೆ. ಅದನ್ನು ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒತ್ತಾಯ ಮಾಡಿದ್ವಿ. ಆದರೆ ಇದುವರೆಗೂ ಯಾವುದೇ ಥರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ನಮಗೆ. ಆದ್ದರಿಂದ ಕೂಡಲೇ ಇದನ್ನು ಗಮನಹರಿಸಿ ಅಂತೇಳಿ ಮಾನ್ಯ ಇವರಿಗೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೂ ಗಮನ ಕೊಡಿ ಅಂತ ಹೇಳಿದ್ದೀವಿ. ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಲು ನಮ್ಮ ಬಳಿ ಹಣವಿಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ಪತ್ರದ ಮುಖೇನ ತಿಳಿಸಲಾಗಿದೆ. ಹಣ ಬಿಡುಗಡೆಯಾದ ಬಳಿಕ ಸರಿಪಡಿಸುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಹಾರಿಕೆಯ ಉತ್ತರ ನೀಡಿದ್ದು, ಈಗ ಪರೀಕ್ಷಾ ಸಮಯವಾಗಿರುವ ಕಾರಣ ಮಕ್ಕಳು ಓದುವ ಸಮಯವನ್ನ ಬಿಟ್ಟು ತಂದೆ ತಾಯಿಯೊಂದಿಗೆ 2 ಕಿಲೋಮೀಟರ್ ದೂರ ನೀರು ತರಲು ತೆರಳುತ್ತಿದ್ದಾರೆ. ಇದರಿಂದ ಅವರ ಸಮಯ ವ್ಯರ್ಥವಾಗ್ತಿದ್ದು ಮಕ್ಕಳ ಉಜ್ವಲ ಭವಿಷ್ಯ ಹಾಳಾಗುವ ಆತಂಕ ಕೇಳಿಬರ್ತಿದೆ. ಆದ್ದರಿಂದ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕುಡಿಯುವ ನೀರಿನ ಘಟಕವನ್ನು ಶೀಘ್ರದಲ್ಲಿ ಸರಿಪಡಿಸಬೇಕು ಎಂದು ಗ್ರಾಮದ ಹಿರಿಯ ನಾಗರಿಕರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. బస్ స్టాండ్ పోలే నీళ్ళకి మాకు నీళ్ళు వద్దే తాగేకి ఏంటికి వాటర్ వేన్ పెట్టిండేది ఎన్నెಲ್ಲ చెడిపోయింది ఈవిడ సార్ అదనిగా పోయి ఆటో పట్టుకొని పోయి పాపం నీళ్ళు ఎత్తుకోవడం వాళ్ళ పాప ముసలోళ్ళు ఫిల్టర్ నీళ్ళు ఏమికి పగలప్ప స్టాకి పెట్టాలంటే ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.